ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ಈ ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ. ಇದೇ ಥರ KCET ನೆಟ್ ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಇಲ್ಲಿ ಆಲ್ರೆಡಿ ನಾನು KCET 2025 ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ಸ್ ಅಂತೇಳಿ ಒಂದು ಲೀನಿಯರ್ ಆಲ್ಜಿಬ್ರಾ, ಇನ್ನೊಂದಿಲ್ಲಿ ರಿಯಲ್ ಅನಾಲಿಸಿಸ್ ಎರಡರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಪಾರ್ಟ್ 2 ಮಾಡ್ತಿದ್ದೀನಿ. ಇನ್ನೂ ಯಾರು ಇಲ್ಲಿ ಲೀನಿಯರ್ ಆಲ್ಜಿಬ್ರಾ ಸೊಲ್ಯೂಷನ್ಸ್ ಪಾರ್ಟ್ 1 ನೋಡಿಲ್ಲ ಅವರು ನೋಡ್ಕೊಂಬನ್ನಿ. ಈ ಒಂದು ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋದಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇನೆ. ಓಕೆ, ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು KCET ಇಲ್ಲಿ 2025 ಮ್ಯಾಥಮೆಟಿಕ್ಸ್ ಲೀನಿಯರ್ ಆಲ್ಜಿಬ್ರಾ ಸೊಲ್ಯೂಷನ್ಸ್ ಪಾರ್ಟ್ 2. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಕ್ವಶನ್ ಅಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಕೊಟ್ಟಿದ್ದಾರೆ. ಏನಂದ್ರೆ ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತೆ ಒಂದು ಕರೆಸ್ಪಾಂಡಿಂಗ್ ಬೇಸಿಸ್ ಕೊಟ್ಟಿದ್ದಾರೆ. ಆ ಒಂದು ಬೇಸಿಸ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ನ ಕಂಡುಹಿಡಿಬೇಕು. ಅಂದರೆ ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ ಈ ಒಂದು ನಮ್ಮ ಒಂದು ಲೀನಿಯರ್ ಆಲ್ಜಿಬ್ರಾದಲ್ಲಿ. ಈಗ ಇತ್ತೀಚೆಗೆ ಈ ಒಂದು ಟಾಪಿಕ್ ಮೇಲೆ ಕಂಪಲ್ಸರಿ ಒಂದು ಫಿಕ್ಸ್ ಕ್ವಶನ್ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡೋಣ ಯಾವ ಥರ ಮಾಡೋದು ಅಂತ. ಇಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟರೆ ಬೇರೆ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಥರ ಮಾಡ್ತೀವಿ. ಬಟ್ ಇಲ್ಲಿ ಕೊಟ್ಟಿರೋದು ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವರು ಈ ಒಂದು R² ಒಂದು ಬೇಸಿಸ್, ಬಟ್ ಇದು ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲ. ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟರೆ ಅದರ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಲೆಟ್ T ಫ್ರಮ್ R² to R² and T of x, y equal to 2y, 3x minus y ಅಂತೇಳಿ ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಫೈನ್ ಮಾಡಿದ್ದಾರೆ. ಫಾರ್ ಆರ್ x, y belongs to R², then the matrix representation of T relative to the basis 1, 3 and 2, 5 is. ನಿಮಗೆ ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದರ ಜೊತೆಗೆ ಬೇಸಿಸ್ ಕೊಟ್ಟಿದ್ದಾರೆ. ಈಗ ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಓಕೆ, ಕೊಟ್ಟಿರ್ತಕ್ಕಂಥ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಬರೆಯೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? T ಫ್ರಮ್ R² to R². ಏನಿದೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್? T of x, y equal to 2y, 3x minus y. ಬೇಸಿಸ್ ಏನಿದೆ ಇಲ್ಲಿ? ಬೇಸಿಸ್ 1, 3, 2, 5 ಇದು ಅವ್ರು ಕೊಟ್ಟಿರ್ತಕ್ಕಂಥ ಬೇಸಿಸ್. ಇವಾಗ ನಾನು ಕರೆಸ್ಪಾಂಡಿಂಗ್ ಫಸ್ಟ್ ಬೇಸಿಸ್ನ ಅಪ್ಲೈ ಮಾಡಿ ಇಲ್ಲಿ ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ಅಂತ ನೋಡ್ತೀನಿ. ಫಸ್ಟ್ ಏನಿದೆ? 1, 3 ಏನು ಬರುತ್ತೆ? 1, 3, 2, 3 y ಪ್ಲೇಸಲ್ಲಿ 3 ಕೊಡಿ, x ಪ್ಲೇಸಲ್ಲಿ 1 ಕೊಡಿ. ಸೊ 2 into 3, 3 into 1 minus 3. ಸೊ ಏನಾಗುತ್ತೆ ಇವಾಗ ಸಾಲ್ವ್ ಮಾಡಿದ್ರೆ T of 1, 3 equal to 2 into 3 6, 3 minus 3 0. ಸೊ ನನಗೇನು ಬಂತು ಇಲ್ಲಿ? T of 1, 3 equal to 6, 0. ಸೊ ಇದೇ ಥರ ನಾನು ಇವಾಗ ಇನ್ನೂ ಒಂದು ಬೇಸಿಸ್ ಏನಿದೆ ಅದ್ರ ಕರೆಸ್ಪಾಂಡಿಂಗ್ ತೊಗೊಂಡ್ರೆ ಏನು ಬರುತ್ತೆ ಅಂತ ನೋಡೋಣ. T of 2, 5. ಸೊ T of 2, 5 ಅಂದರೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಫ್ 2, 5 ಏನಾಗುತ್ತೆ ಇಲ್ಲಿ? 2 into y ಪ್ಲೇಸಲ್ಲಿ ಏನಿದೆ? 5, 3 into x ಅಂದರೆ 2 minus 3. ಸೊ ಏನಾಗುತ್ತೆ ಇವಾಗ ಇದು? ಸಾರಿ, y ಏನಿದೆ ಇಲ್ಲಿ? y ಇದೆ minus 5. ಕ್ಲಿಯರ್ಲಿ ಏನಾಗುತ್ತೆ? 2 into 5 ಅಂದರೆ 10, 6 minus 5 equal to 10, 1. ಸೊ T of 2, 5 ಅಂದ್ರೇನು? 10, 1. T of 1, 3 ಅಂದರೆ 6, 0. ಸೊ ಇವಾಗ ನಾನು ಈ ಕರೆಸ್ಪಾಂಡಿಂಗ್ ಕೊಟ್ಟಿರ್ತಕ್ಕಂಥ ಬೇಸಿಸ್ಗೆ ಅಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿ 2 ವ್ಯಾಲ್ಯೂ ಕಂಡಿದ್ದೆ. ಇವಾಗ ನಾನು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಅಂದರೆ ನಾನು ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕು. ಹೌದಾ? ಸೊ ಇಲ್ಲಿ ಫಸ್ಟ್ ಬಂದಿರೋದೇನಿಲ್ಲ? T of 1, 3 ಏನು ಬಂದಿದೆ? 6, 0. ಸೊ ಕ್ಲಿಯರ್ಲಿ ಈಗ ಏನು ಮಾಡ್ತಾರೆ? 6, 0 equal to some alpha into basis. ಫಸ್ಟ್ ಬೇಸಿಸ್ ಏನಿದೆ? 1, 3 ಪ್ಲಸ್ some beta into ಸೆಕೆಂಡ್ ಬೇಸಿಸ್ 2, 5. ಸೊ ಇವಾಗ ನಾನು ಇಲ್ಲಿ ಈ ಒಂದು ಈಕ್ವೇಷನ್ ಹಿಡ್ಕೊಂಡು ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಏನಾಗುತ್ತೆ ಇವಾಗ? 6, 0 equal to alpha, 3 alpha plus 2 beta, 5 beta.
ಈ ಒಂದು ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 6 = ಆಲ್ಫಾ ಪ್ಲಸ್ 2 ಬೀಟಾ 0 = 3 ಆಲ್ಫಾ ಪ್ಲಸ್ 5 ಬೀಟಾ. ಸೊ ಏನಂತ ಬರಿಬೋದು ನಾನು ಇವಾಗ ಇದನ್ನ ಆಲ್ಫಾ ಪ್ಲಸ್ 2 ಬೀಟಾ = 6, 3 ಆಲ್ಫಾ ಪ್ಲಸ್ 5 ಬೀಟಾ = 0. ಸೊ ಎರಡು ಈಕ್ವೇಷನ್ ಸಾಲ್ವ್ ಮಾಡಿದಲ್ಲಿ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಗುತ್ತೆ. ಸೊ ಏನಂತ ಬರೀಬಹುದು 3 ಆಲ್ಫಾ ಪ್ಲಸ್ 3 ಇಂದ ಮಲ್ಟಿಪ್ಲೈ ಮಾಡಿ 6 ಬೀಟಾ = 6 × 3 18. ಇದು ಸೆಕೆಂಡ್ ಈಕ್ವೇಷನ್ ಆಸ್ ಇಟ್ ಈಸ್ 3 ಆಲ್ಫಾ ಪ್ಲಸ್ 5 ಬೀಟಾ = 0. ಸೊ ಎಲ್ಲ ಇಲ್ಲಿ ಮೈನಸ್ ಮಾಡಿ ಏನಾಗುತ್ತೆ 3 ಆಲ್ಫಾ ಕ್ಯಾನ್ಸಲ್ 6 ಬೀಟಾ minus 5 ಬೀಟಾ = 18 - 0 18. ಸೊ ಬೀಟಾ ವ್ಯಾಲ್ಯೂ ಏನು ಬಂತು ಇಲ್ಲಿ 18 ಬಂತು. ಇವೇನೋ ಆಲ್ಫಾ ವ್ಯಾಲ್ಯೂ ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಈಕ್ವೇಷನ್ ಯಾವ್ದಾದ್ರು ಒಂದು ಈಕ್ವೇಷನ್ ಅಲ್ಲಿ ಆಲ್ಫಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನಾನು ಫಸ್ಟ್ ಈಕ್ವೇಷನ್ ಮಾಡ್ತೀನಿ, ಸೆಕೆಂಡ್ ಈಕ್ವೇಷನ್ ಕೂಡ ಮಾಡಬಹುದು. ಫಸ್ಟ್ ಈಕ್ವೇಷನ್ ಏನಿದೆ ಆಲ್ಫಾ ಪ್ಲಸ್ 2 ಬೀಟಾ = 6. ಸೊ ಬೀಟಾ ಏನು ಬಂದಿದೆ 18 ಬಂದಿದೆ. ಸೊ ಆಲ್ಫಾ = 6 minus 2 beta. So alpha = 6 minus 2 into 18. So alpha = 6 minus 2 into 18 36. So minus ಮಾಡಿದ್ರೆ ಏನಾಗುತ್ತೆ ಇಲ್ಲಿ alpha = -30. So alpha ಅನ್ನೋದು -30 ಬಂತು, ಬೀಟಾ ಅನ್ನೋದು 80 ಬಂತು. ಹೌದಾ? ಇಲ್ಲಿ alpha ಅನ್ನೋದು -30, ಬೀಟಾ ಅನ್ನೋದು 18. ಸೊ ಇವಾಗ ಏನಾಗುತ್ತೆ ಈಗ ಬಂದಿರತಕ್ಕಂಥದ್ದನ್ನ ನಾನು ಇಲ್ಲಿ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರಿತೀನಿ. ಏನು ಬಂದಿದೆ ಆ ಒಂದು ಆನ್ಸರ್ ನಾನು ಇಲ್ಲಿ ಏನಂತ ಬರಿತೀನಿ ಕಾಲಮ್ ವೈಸ್ ಬರಿತೀನಿ. ಅಂದ್ರೆ ಏನಾಗುತ್ತೆ ಇಲ್ಲಿ ಆಲ್ಫಾ, ಇಲ್ಲಿ ಬೀಟಾ. ಏನಾಗುತ್ತೆ ಇಲ್ಲಿ 18 ಸಾರಿ ಆಲ್ಫಾ ಅಂದ್ರೆ -30 18. ಸೊ ನೋಡಿ ಇಲ್ಲಿ ನೀವು ಫಸ್ಟ್ ಬೇಸಿಸ್ ಇಂದ ನೀವು ಯಾವ್ದು ಆನ್ಸರ್ ಅಂತ ಹೇಳ್ಬೋದು. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದನ್ನು ತಿಳ್ಕೊಬೇಕು. ಬಟ್ ನೀವೇನು ಪ್ರಾಕ್ಟೀಸ್ ಮಾಡ್ತಿಲ್ಲ ಎಕ್ಸಾಮ್ ಅಲ್ಲಿ ಇದ್ರೆ ಫಸ್ಟ್ ಇಲ್ಲಿ -13 ಸಾರಿ ಇಲ್ಲಿ -30 18 ಬಂದಿದೆ. ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿ 30 18 ಇದೆ, ಇದು ಆಗಲ್ಲ. -30 -18 ಇದೆ, ಇದು ಆಗಲ್ಲ. ಇಲ್ಲಿ ನೋಡಿ 380 ಇದು ಕೂಡ ಆಗಲ್ಲ. ಉಳಿದಿರೋದೇನು -30 18. ಸೊ ಏನಾಗುತ್ತೆ ಥರ್ಡ್ ಆಪ್ಷನ್ 8 ಆಗುತ್ತೆ. ಬೇರೆ ಯಾವ್ದು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಲ್ಲ. ಸೊ ನೀವೆಲ್ಲ ಇದನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದನ್ನು ಕಂಡುಹಿಡಿಬಹುದು. ಒಂದು ವೇಳೆ ಎಕ್ಸಾಮ್ ಅಲ್ಲಿ ಇದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ಅಂದ್ರೆ ಫಸ್ಟ್ ಬೇಸಿಸ್ ಮೇಲೆ ಕಂಡುಹಿಡಿದಾಗ ನೀವು ಆನ್ಸರ್ ಗೊತ್ತಾಗ್ತಿದ್ರೆ ಅಲ್ಲಿಗೆ ಟಿಕ್ ಮಾಡಿ. ಅದನ್ನು ಇನ್ನೊಂದನ್ನು ಕಂಡುಹಿಡಿದಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ನಾವು ನೋಡೋಣ ಏನಾಗುತ್ತೆ. ಏನು ಬಂದಿದೆ ಇನ್ನೊಂದು ಇಲ್ಲಿ ಸೆಕೆಂಡ್ ಬೇಸಿಸ್ ಮೇಲೆ ಇಲ್ಲಿ ಬಂದಿರತಕ್ಕಂಥ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ T of 2, 5 = 10, 1. T of 2, 5 = 10, 1. ಸೊ ಆಗ 10, 1 ಏನಂತ ಬರೀಬೋದು ನಾನು ಇಲ್ಲಿ ಸಮ್ ಆಲ್ಫಾ ಇಂಟು 1, 3 ಪ್ಲಸ್ ಬೀಟಾ ಇಂಟು 2, 5 ಎರಡು ಅವ್ರು ಕೊಟ್ಟಿರ್ತಕ್ಕಂಥ ಬೇಸಿಸ್. ಸೊ ಇವಾಗ ಏನಾಗುತ್ತೆ ಇದು 10, 1 = ಆಲ್ಫಾ, 3 ಆಲ್ಫಾ ಪ್ಲಸ್ 2 ಬೀಟಾ, 5 ಬೀಟಾ. ಏನಾಗುತ್ತೆ ಆಲ್ಫಾ ಪ್ಲಸ್ 2 ಬೀಟಾ = 10, 3 ಆಲ್ಫಾ ಪ್ಲಸ್ 5 ಬೀಟಾ = 1. ಹೌದಾ? ಇವಾಗ ನನಗೆ ಇವೆರಡು ಈಕ್ವೇಷನ್ ಬಂತಿಲ್ಲ. ಸೊ ಇವೆರಡು ಈಕ್ವೇಷನ್ ಸಾಲ್ವ್ ಮಾಡಿ ನಾನಿಲ್ಲಿ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೇಮ್ ಅದೇ ಥರ ಇಲ್ಲಿ ಕೂಡ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ 3 ಆಲ್ಫಾ ಪ್ಲಸ್ 6 ಬೀಟಾ. 10ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 30. ಇಲ್ಲಿ 3 ಆಲ್ಫಾ ಪ್ಲಸ್ 5 ಬೀಟಾ = 1. ಸೊ ಕ್ಲಿಯರ್ಲಿ ಮೈನಸ್. ಸೊ ಇಲ್ಲಿ 3 ಆಲ್ಫಾ ಕ್ಯಾನ್ಸಲ್, 6 ಬೀಟಾ minus 5 ಬೀಟಾ = 30 - 1 ಎಷ್ಟಾಗುತ್ತೆ 29. ಸೊ ಬೀಟಾ ಏನು ಬಂತು 29 ಬಂತು. ನನಗೆ ಬೇಕಾಗಿರೋದು ಇವಾಗ ಆಲ್ಫಾ ಏನು ಬರುತ್ತೆ ಅಂತ ನೋಡೋಣ. ಸೊ ಯಾವ್ದಾದ್ರು ಒಂದು ಈಕ್ವೇಷನ್ ತಗೊಳ್ಳೋಣ. ಫಸ್ಟ್ ಈಕ್ವೇಷನ್ ಆಲ್ಫಾ ಪ್ಲಸ್ 2 ಬೀಟಾ, ಆಲ್ಫಾ ಪ್ಲಸ್ 2 ಬೀಟಾ = 10. ಸೊ ಬೀಟಾ ಏನು ಬಂದಿದೆ ನನಗೆ ಇಲ್ಲಿ 29. ಸೊ ಆಲ್ಫಾ ಕಂಡುಹಿಡಿಬೇಕು. ಸೊ ಬೀಟಾ ಏನಿದೆ 29. ಸೊ ಆಲ್ಫಾ = 10 minus 2 beta. So alpha = 10 minus 2 into 29. 2 into 29. ಇವಾಗ ಏನಾಗುತ್ತೆ ಇದು 10 minus 2 into 29 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಏನು ಬರುತ್ತೆ ನೋಡಿ ಎಷ್ಟಾಗುತ್ತೆ ಇದು 48.
ಸಾರಿ ಎಷ್ಟಾಗುತ್ತೆ 58 ಆಗುತ್ತೆ. ಸೊ 2 × 29 58, 10 ಮೈನಸ್ 58 ಏನಾಗುತ್ತೆ ಮೈನಸ್ 48. ಸೊ ಆಲ್ಫಾ ಏನು ಬಂತು 48. ಸೊ ಇದನ್ನ ಏನಂತ ಬರೀಬೋದು ನಾನಿಲ್ಲಿ ಮೈನಸ್ 48 29. ಸೊ ಅವಾಗ ನಾನು ಅವಾಗ ಬಂದಿದ್ದೇನೆ ಅಂತ ಬರೆದಿದ್ದೆ ಇಲ್ಲಿ ಮೈನಸ್ 30 18. ಸೊ ಮೈನಸ್ 30 18. ಸೊ ಎರಡು ಮಿಕ್ಸ್ ಮಾಡೋದು ಮ್ಯಾಟ್ರಿಕ್ಸ್ ಅಂತ ಬರೆದ್ರೆ ಏನಾಗುತ್ತೆ ಮೈನಸ್ 30 18 ಮೈನಸ್ 48 29. ಸೊ ಇದು ಯಾವ ಆಪ್ಷನ್ ಇದೆ ನೋಡಿ, ಮೈನಸ್ 30 ಮೈನಸ್ 48 18 29. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಏನಾಗುತ್ತೆ ಕ್ಲಿಯರ್ಲಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಈ ತರ ನಾವು ಕೊಟ್ಟಿರ್ತಕ್ಕಂಥ ಒಂದು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ನಾವಿಲ್ಲಿ ಕರಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇದು ಸ್ಟ್ಯಾಂಡರ್ಡ್ ಬೇಸಿಸ್ ಅಲ್ಲದೆ ಇದ್ದಾಗ, ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಾಗ ಅದು ಬೇರೆ ತರ ಮಾಡ್ತೀವಿ. ನೋಡೋಣ ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಆ ತರ ಒಂದು ಕ್ವಶನ್ ಕೇಳಿದ್ರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಜಸ್ಟ್ ಒಂದು ಕೊಟ್ಟಿರ್ತಕ್ಕಂಥದಕ್ಕೆ ನಾವು ಏನೋ ಒಂದು ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಇಲ್ಲಿ. ಓಕೆ, ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಫ್ x and y are orthogonal vectors in the inner product space, then norm of x plus y whole square equal to, ಅಂದ್ರೆ ಇಲ್ಲಿ x ಮತ್ತು y ಅನ್ನೋದು ಎರಡು ಆರ್ಥೋಗೋನಲ್, ಅಂದ್ರೆ ಇಲ್ಲಿ ಆರ್ಥೋಗೋನಲ್ ವೆಕ್ಟರ್ಸ್ ಕೊಟ್ಟಿದ್ದಾರೆ. ಒಂದು ಇನ್ನರ್ ಪ್ರಾಡಕ್ಟ್ ಸ್ಪೇಸ್ ಅಲ್ಲಿ ಇರತಕ್ಕಂಥ ಎರಡು ಆರ್ಥೋಗೋನಲ್ ವೆಕ್ಟರ್ಸ್ ಕೊಟ್ಟಿದ್ದಾರೆ. ಇವಾಗ ನಾರ್ಮ್ x plus y ನಾರ್ಮ್ ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇವಾಗ ಫಸ್ಟ್ ಅವ್ರು ಕೊಟ್ಟಿದ್ದ ಬರೆಯೋಣ. ಏನು ಕೊಟ್ಟಿದ್ದಾರೆ ನಮಗೆ ಅವರಲ್ಲಿ ಸಮ್ ಗಿವನ್ ಅಥವಾ ಏನಾದರೂ ಬರೆಯಿಲ್ಲ. ಎಕ್ಸಾಮಲ್ಲಿ ಇದನ್ನು ಬರೆಯೋದು ಅವಶ್ಯಕತೆ ಇಲ್ಲ. ಏನೇನು ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ವೈ ಎರಡು ಅನ್ನೋದು ಆರ್ಥೋಗೋನಲ್ ವೆಕ್ಟರ್ಸ್. ಎಕ್ಸ್ ಆ್ಯಂಡ್ ವೈ ಆರ್ ಆರ್ಥೋಗೋನಲ್ ವೆಕ್ಟರ್ಸ್. ಆರ್ಥೋಗೋನಲ್ ವೆಕ್ಟರ್ಸ್ ಅಂದರೆ ಇವೆರಡರ ಇನ್ನರ್ ಪ್ರಾಡಕ್ಟ್ ಏನಾಗಿರುತ್ತೆ, ಅವಾಗಲೂ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಮ್ ವೈ ಈಕ್ವಲ್ ಟು 0 ಆಗಿರ್ತದೆ. ಆರ್ಥೋಗೋನಲ್ ವೆಕ್ಟರ್ಸ್. ಆರ್ಥೋಗೋನಲ್ ವೆಕ್ಟರ್ಸ್ ಅಂದ್ರೇನೆ ಆ ಎರಡು ವೆಕ್ಟರ್ಗಳ ಇನ್ನರ್ ಪ್ರಾಡಕ್ಟ್ ಅವಾಗಲೂ 0 ಆಗಿರುತ್ತೆ. ಇದನ್ನು ಮಾತ್ರ ನೆನಪಲ್ಲಿ ಇಡಿ. ಸೊ ಇವಾಗ ನಮ್ಗೆ ಏನು ಅವ್ರು ಏನು ಕಂಡಿಡಿಯಕ್ಕೆ ಕೇಳಿದ್ರೆ ಇಲ್ಲಿ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್, ಇದನ್ನ ಕಂಡಿಡಿಯಕ್ಕೆ ಹೇಳಿದ್ದಾರೆ. ಫಸ್ಟ್ ನಮ್ಗೆ ಇಲ್ಲಿ ನಾರ್ಮ್ ಇಲ್ಲಿ ಡೆಫಿನೇಷನ್ ಏನಂತ ನೋಡಿ. ಸಪೋಸ್ ಯಾವ್ದಾದ್ರು ಒಂದು ವೆಕ್ಟರ್ ವಿ ಅನ್ನೋದು ಒಂದು ವೆಕ್ಟರ್ ಇದ್ರೆ, ಸೊ ಈ ವಿನ ನಾರ್ಮ್ ಏನಾಗುತ್ತೆ, ಈ ಒಂದು ವಿನ ನಾರ್ಮು ಸ್ಕ್ವೇರ್ ರೂಟ್ ಆಫ್ ಇನ್ನರ್ ಪ್ರಾಡಕ್ಟ್ ಆಫ್ ವಿ ಕಮ ವಿ. ಸೊ ಇವಾಗ ನಾನು ಕೊಟ್ಟಿರೋದವರು ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಇದು ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಪ್ಲಸ್ ವೈ ಕಮ ಎಕ್ಸ್ ಪ್ಲಸ್ ವೈ. ಅವ್ರು ಕೇಳಿರೋದೇನಲ್ಲಿ ನಾರ್ಮ್ ಸ್ಕ್ವೇರ್, ಆಲ್ರೆಡಿ ಸ್ಕ್ವೇರ್ ಇದೆ. ಸ್ಕ್ವೇರ್ ಕಡೆ ಬಂದರೆ ಏನಾಗುತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಪ್ಲಸ್ ವೈ ಕಮ ಎಕ್ಸ್ ಪ್ಲಸ್ ವೈ. ಅದು ಇದಿಷ್ಟು ನಾರ್ಮ್ ಒಂದು ಡೆಫಿನೇಷನ್ ಇಂದ ನಾವಿಲ್ಲಿ ಬರಿಬಹುದು. ಇಲ್ಲಿ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಏನಾಗುತ್ತೆ ಇದು ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಾಮ ಎಕ್ಸ್, ಎಕ್ಸ್ ಕಾಮ ಎಕ್ಸ್ ಪ್ಲಸ್ ಎಕ್ಸ್ ಕಾಮ ವೈ, ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಾಮ ಎಕ್ಸ್ ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಾಮ ವೈ. ಸೊ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಾಮ ಎಕ್ಸ್ ಪ್ಲಸ್ ಇವೆರಡು ಏನಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನೋದು ಆರ್ಥೋಗೋನಲ್ ವೆಕ್ಟರ್ಸ್. ಆರ್ಥೋಗೋನಲ್ ವೆಕ್ಟರ್ಸ್ ಅಂದ್ರೆ ಅವೆರಡು ಇನ್ನರ್ ಪ್ರಾಡಕ್ಟ್ ಏನಾಗುತ್ತೆ 0 ಆಗುತ್ತೆ. ಸೊ ಇನ್ನರ್ ಪ್ರಾಡಕ್ಟ್ ಆಫ್ ಎಕ್ಸ್ ಕಮ ವೈ ಕೂಡ ಏನಾಗುತ್ತೆ 0 ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಮ ಎಕ್ಸ್ ಕೂಡ 0 ಪ್ಲಸ್ ಇನ್ನರ್ ಪ್ರಾಡಕ್ಟ್ ಆಫ್ ವೈ ಕಮ ವೈ. ಸೊ ಇಲ್ಲಿ ಇನ್ನರ್ ಪ್ರಾಡಕ್ಟ್ ಆಫ್ ವಿ ಕಮ ವಿ ಏನಾಗುತ್ತೆ ನಾರ್ಮ್ ಆಫ್ ವಿ ಸ್ಕ್ವೇರ್. ಸೊ ಅದೇ ತರ ಇದರಿಂದ ಏನಾಗುತ್ತೆ ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 0 ಪ್ಲಸ್ 0 ಪ್ಲಸ್ ನಾರ್ಮ್ ಆಫ್ ವೈ ಸ್ಕ್ವೇರ್. ಸೊ ಅಂದ್ರೆ ಕ್ಲಿಯರ್ಲಿ ಏನಂತ ಹೇಳ್ಬೋದು ನಾನು ಇಲ್ಲಿ ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾರ್ಮ್ ಆಫ್ ವೈ ಸ್ಕ್ವೇರ್. ಸೊ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ ಇದನ್ನ. ಸೊ ಕ್ಲಿಯರ್ಲಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ರೈಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಈ ತರ ನಾವು ಕೊಟ್ಟಿರ್ತಕ್ಕಂಥ ಒಂದು ಇನ್ನರ್ ಪ್ರಾಡಕ್ಟ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ವೆಕ್ಟರ್ಸ್ಗಳ ನಾರ್ಮ್ದು ಹೋಲ್ ಸ್ಕ್ವೇರ್ ಏನಂತ ಕಂಡುಹಿಡಿಬಹುದು. ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ರಿಸಲ್ಟ್ ಅದು ಆರ್ಥೋಗೋನಲ್ ಅಥವಾ ಅರ್ಥ ನಾರ್ಮಲ್ ವೆಕ್ಟರ್ ಕೂಡ ಬರುತ್ತೆ. ಇಲ್ಲಿ ಅರ್ಥ ನಾರ್ಮಲ್ ಕೊಟ್ಟರೆ ಬೇರೆ ತರ ಯೂಸ್ ಮಾಡ್ತೀವಿ, ಆರ್ಥೋಗೋನಲ್ ಕೊಟ್ಟರೆ ಬೇರೆ ತರ ಯೂಸ್ ಮಾಡ್ತೀವಿ. ಇಲ್ಲಿ ಫೈನಲಿ ಆಪ್ಷನ್ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಅದೇನಂತ ನೋಡೋಣ.
the quadratic form q of x comma y corresponding to symmetric matrix 5 minus 3 minus 3 8 is ನನಗೆ ಇಲ್ಲಿ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಕರಸ್ಪಾಂಡಿಂಗ್ ಕ್ವಾಡ್ರಾಟಿಕ್ ಫಾರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮ್ ಫಸ್ಟ್ ಆಫ್ ಆಲ್ ಹೆಂಗೆ ಬರಿಬೋದು ನಾವು ಇಲ್ಲಿ ಅಂದರೆ ಅದನ್ನ ಇಲ್ಲಿ ಪ್ರಾಪರ್ ಡೆಫಿನೇಷನ್ ಬೇರೆ ಥರ ಬರಿತೀವಿ ಒಂದು ಡೆಫಿನೇಷನ್ ಮುಖಾಂತರ ಬರಿಬೋದು ಜಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಈಕ್ವೇಷನ್ಗೆ ಅಂದರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಮ್ಯಾಟ್ರಿಕ್ಸ್ ಹೆಂಗೆ ಬರೆಯೋದು ಅಂತ ಹೇಳ್ತೀವಿ ಇವಾಗ ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ಏನ ತೊಗೊಂಡ್ರೆ ಏನಂತಿದೆ ಇಲ್ಲಿ 5x² plus 6xy plus 8y² ನಾವು ಇದು ಕರಸ್ಪಾಂಡಿಂಗ್ ಒಂದು ಮ್ಯಾಟ್ರಿಕ್ಸ್ ಬರೆದ್ರೆ ಏನಂತ ಬರುತ್ತೆ ಮ್ಯಾಟ್ರಿಕ್ಸ್ ಅನ್ನೋದು ಇಲ್ಲಿ ಫಸ್ಟ್ ಇದು ಸ್ಕ್ವೇರ್ ಇರೋದ್ರಿಂದ 2x2 ಮ್ಯಾಟ್ರಿಕ್ಸ್ ಸೊ ಏನಾಗುತ್ತೆ ಇಲ್ಲಿ x² ಅಂದರೆ x into x ಇಲ್ಲಿ x into y ಇಲ್ಲಿ y into x ಇಲ್ಲಿ y into y ಅಂದರೆ x into x ಕೋಎಫಿಷಿಯಂಟ್ ಇಲ್ಲಿ ಬರೀಬೇಕು x into y coefficient and y into x coefficient ಇಲ್ಲಿ y into y coefficient ಅಂದರೆ ಇಲ್ಲಿ x square coefficient ಬರೀಬೇಕು ಸೊ x square coefficient ಏನಿದೆ 5 ಸೊ 5 ಇಲ್ಲಿ xy ಗೂ ಮತ್ತು yx ಎರಡಕ್ಕೂ coefficient ಏನು 6 ಸೊ 6 ನ by 2 ಮಾಡಿ ಯಾಕೆ ಎರಡಕ್ಕೂ coefficient 6 ಸೊ 6 by 2 ಅಂದ್ರೆ 3 ಆಗುತ್ತೆ 3 ಯಾಕಂದ್ರೆ xy ಕೂಡ ಇದೆ coefficient yx ಕೂಡ ಇದೆ coefficient ಮತ್ತೆ y square ಗೆ ಏನಿದೆ 8 ಸೊ ಇಲ್ಲಿ 5 3 3 8 ಬರ್ತಿದೆ ಸೊ ಇದು 5 minus 3 minus 3 8 ಬರ್ತಿಲ್ಲ ಸೊ ಆಪ್ಷನ್ ಎ ಕೂಡ ಇಲ್ಲಿ ಎ ರಾಂಗ್ ಆಗುತ್ತೆ ಈಗ ಆಪ್ಷನ್ ಸಿ ಚೆಕ್ ಮಾಡೋಣ ಬಿ ಇರಲಿ ಆಪ್ಷನ್ ಸಿ ಏನಿದೆ ಇಲ್ಲಿ 5x² minus 6xy plus 8y² पर 3x ಇಲ್ಲಿ ಆಪ್ಷನ್ ಸಿ 5x² minus 3xy plus ಇದೇನೆ 3 ಇದೆ ಸೊ ಆಪ್ಷನ್ ಸಿ ಇಲ್ಲಿ ಏನಿದೆ 3 ಇದೆ ಸೊ ಇವಾಗ ಏನಾಗುತ್ತೆ ಮ್ಯಾಟ್ರಿಕ್ಸ್ ಇಲ್ಲಿ x² xy yx y² ಸೊ ಏನಾಗುತ್ತೆ ಇದು 5 ಇಲ್ಲಿ -3/2 ಇಲ್ಲಿ ಕೂಡ -3/2 ಇಲ್ಲಿ 8 ಸೊ ಇದು ಕೂಡ ನಮಗೆ ಈಕ್ವಲ್ ಆಗಲಿಲ್ಲ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಇಲ್ಲಿ 3/2 -3 ಬರಬೇಕು 3/2 ಎಲ್ಲ ಬರಂಗಿಲ್ಲ ಸೊ ಇದು ಸಾರಿ ಆಪ್ಷನ್ ಸಿ ಕೂಡ ರಾಂಗ್ ಆಪ್ಷನ್ ಡಿ ನೋಡೋಣ ಡಿ ಏನಿದೆ 5x² plus 3xy plus 8y² ಇದರ ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಇಲ್ಲಿ 5 ಇಲ್ಲಿ 3/2 ಇದು 8 ಸೊ ಇದು ಕೂಡ ಆಗಲ್ಲ ಸೊ ಇದೂ ಆಗಿಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಬಿ ನೇ ಕರೆಕ್ಟ್ ಬಟ್ ಆಪ್ಷನ್ ಬಿ ಇಲ್ಲಿ ಸೇಮ್ ಅದೇ ಮ್ಯಾಟ್ರಿಕ್ಸ್ ಬರುತ್ತಾ ಬರಲ್ಲ ಅಂತ ನೋಡೋಣ ಬರೆದ್ರೆ ಏನು ಕೊಟ್ಟಿದ್ದಾರೆ ಆಪ್ಷನ್ ಬಿ ಇಲ್ಲಿ 5x² minus 6xy plus 8y² ಸೊ ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ ಏನಾಗುತ್ತೆ x² xy yx y² x² ನ ಕೋಎಫಿಷಿಯಂಟ್ ಏನಿದೆ 5 ಇದೆ ಇಲ್ಲಿ xy ನ ಕೋಎಫಿಷಿಯಂಟ್ ಏನಿದೆ -3 ಇಲ್ಲಿ 8 ನೋಡಿ 5 -3 -3 ಅಂದ್ರೆ 6 -6 ನ ಡಿವೈಡ್ ಬೈ 2 ಮಾಡಿದ್ರೆ ಏನಾಗುತ್ತೆ -3 ಆಗುತ್ತೆ ಸೊ ಇಲ್ಲಿ -3 ಇಲ್ಲಿ ಕೂಡ -3 ಇಲ್ಲಿ y² ಕೋಎಫಿಷಿಯಂಟ್ 8 ಸೊ ಫೈನಲಿ 5 -3 -3 8 ಇಲ್ಲಿ 5 -3 8 ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಮಗೆ ಎಲ್ಲ ಆಪ್ಷನ್ ಚೆಕ್ ಮಾಡಿ ಕೂಡ ಹೇಳ್ಬೋದು ಇಲ್ಲ ಎಲ್ಲ ಆಪ್ಷನ್ ಚೆಕ್ ಮಾಡ್ತಾ ಹೋದ್ರೆ ಟೈಮ್ ಆಗುತ್ತೆ ನಾವು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳೋಣ ಡೈರೆಕ್ಟ್ ಆಗಿ ಅವ್ರು ಏನು ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಲ್ಲಿ 5 -3 -3 8 ಸೊ ಅದು ಒಂದು ಮೆಥಡ್ ಇದೊಂದು ಮೆಥಡ್ ಸೆಕೆಂಡ್ ಮೆಥಡ್ ಅಂತ ತಗೋಣ ಇಲ್ಲಿ ಏನಂತ ತಗೊಳ್ಬೋದೇನು 5x² 3xy minus 3yx 8y² ಸೊ ಕ್ವಾಡ್ರಾಟಿಕ್ ಫಾರ್ಮ್ ಏನಂತ ಫಸ್ಟ್ ಅಲ್ಲಿ x² ಅಂದ್ರೆ ax² plus some bxy plus cy². ಸೊ ಏನಂತ ಬರೀಬೋದು ಇಲ್ಲಿ a ಪ್ಲೇಸ್ ಅಲ್ಲಿ ಇದೆ 5 ಇದೆ ಸೊ 5x² b ಪ್ಲೇಸ್ ಅಲ್ಲಿ ಇದೆ ಇಲ್ಲಿ -3 ಮೈನಸ್ ಅಂದ್ರೆ -3xy -3xy plus 8y² ಕ್ಲಿಯರ್ಲಿ ಏನಾಗುತ್ತೆ 5x²
ಮೈನಸ್ 6xy ಅಂದರೆ x ಇಂಟು y ಅಂದ್ರೆ y ಇಂಟು x ಅಂದ್ರೂ ಕೂಡ ಒಂದೇ ಪ್ಲಸ್ 8y ಸ್ಕ್ವೇರ್. ಸೊ ಕ್ಲಿಯರ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಹೇಳ್ಬೋದು ನಾವು ಇವಾಗ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 5x ಸ್ಕ್ವೇರ್ ಮೈನಸ್ 6xy ಪ್ಲಸ್ 8y ಸ್ಕ್ವೇರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೊ ಈ ಥರ ನಾವು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸಿಗೆ ಕ್ವಾಡ್ರಾಟಿಕ್ ಫಾರ್ಮ್ ಕೂಡ ಕಂಡುಹಿಡಿಬೋದು, ಅಥವಾ ಕ್ವಾಡ್ರಾಟಿಕ್ ಫಾರ್ಮ್ ಕೊಟ್ಟರೆ ಆ ಕ್ವಾಡ್ರಾಟಿಕ್ ಫಾರ್ಮ್ಗೆ ಕರೆಸ್ಪಾಂಡಿಂಗ್ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೂಡ ಕಂಡುಹಿಡಿಬೋದು. ಇದೊಂದು ನೆನ್ಪಿಟ್ಕೊಳ್ರಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಟ್ಟರೆ ಮಾತ್ರ ಕ್ವಾಡ್ರಾಟಿಕ್ ಫಾರ್ಮ್ ಬರೆಯೋಕ್ಕಾಗುತ್ತೆ. ಯಾವುದೋ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಅದರಲ್ಲಿ ಕ್ವಾಡ್ರಾಟಿಕ್ ಫಾರ್ಮ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ಕೊಟ್ಟಿರ್ತಕ್ಕಂಥ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮ್ ಬರೀಬೋದು, ಕೊಟ್ಟಿರ್ತಕ್ಕಂಥ ಒಂದು ಕ್ವಾಡ್ರಾಟಿಕ್ ಫಾರ್ಮ್ಗೆ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೂಡ ಬರೀಬೋದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಇಲ್ಲ ನೆಕ್ಸ್ಟ್ ಕ್ವಶನ್ ಯಾವುದ್ರ ಮೇಲೆ ಇದೆ? ಅದು ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ ಅಂದರೆ JC ಫಾರ್ಮ್. ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ J of linear operator T from V to V whose characteristic polynomial T minus 2 whole to the power 5 and whose minimum polynomial is T minus 2 whole square. ಸೊ ಇಲ್ಲಿ ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ? ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ T minus 2 whole to the power 5. ಮಿನಿಮಮ್ ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ? T minus 2 whole square. ಇವಾಗ ಏನು ಕಂಡುಹಿಡಿ ಅಂತ ಹೇಳ್ತಿದ್ದಾರೆ ಅವರು? ಈ ಕರೆಸ್ಪಾಂಡಿಂಗ್ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಮಿನಿಮಮ್ ಪಾಲಿನಾಮಿಯಲ್ ಇಲ್ಲಿ ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಈಗ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಮಿನಿಮಮ್ ಪಾಲಿನಾಮಿಯಲ್ ಎರಡು ಕೊಟ್ಟರೆ ಸಿಂಪಲ್ ಆಗಿ ನಾವಿಲ್ಲಿ ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ನ ಕಂಡುಹಿಡಿಬೋದು. ಫಸ್ಟ್ ನೋಡಿ ಇಲ್ಲಿ ಏನಿದೆ, ಡೈರೆಕ್ಟ್ ಆಗಿ ನೀವು ಇಲ್ಲಿ ಆಪ್ಷನಲ್ಲಿ ಕೂಡ ಎಲಿಮಿನೇಟ್ ಮಾಡ್ಬೋದು. ಏನಂದರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಏನಿದೆ? T minus 2 whole to the power 5. ಅಂದರೆ ಇದು 5x5 ಮ್ಯಾಟ್ರಿಕ್ಸ್ ಇರುತ್ತೆ, ಬಟ್ ಎಲ್ಲ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಐಗನ್ ವ್ಯಾಲ್ಯೂ ಎಲ್ಲ ಏನು? 2ನೇ ಅಂತ. 2 ಒಂದೇ ಐಗನ್ ವ್ಯಾಲ್ಯೂ, ಅದು ಬಿಟ್ಟರೆ ಏನಿಲ್ಲ. ಸೊ ಇಲ್ಲಿ ನೋಡಿ ಆಪ್ಷನ್ ಇಲ್ಲಿ ಡಿ ಅಲ್ಲಿ ನೋಡಿ 2 1 2 1 ಅಂದರೆ 2 ಮತ್ತು 1 ಎರಡು ಐಗನ್ ವ್ಯಾಲ್ಯೂ ಇದೆ, ಇದು ಕೂಡ ಕ್ಯಾನ್ಸಲ್. ನೋಡಿ ಇಲ್ಲಿ ಏನಾಗಿದೆ? 1 ಇದೆ 2 ಇದೆ 1, ಇಲ್ಲಿ 1 ಕೂಡ ಐಗನ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ನಾವು JC ಫಾರ್ಮ್ ಅಂದರೆ ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ ಬರೆದಾಗ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಯಾವಾಗಲೂ ಐಗನ್ ವ್ಯಾಲ್ಯೂ ಬರೀಬೇಕು. ಸೊ ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಇರೋವೆಲ್ಲ ಐಗನ್ ವ್ಯಾಲ್ಯೂ. ಸೊ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ T minus 2 whole to the power 5 ಅಂದರೆ ಏನಂದರೆ 2 ಅನ್ನೋದು ಐಗನ್ ವ್ಯಾಲ್ಯೂ, ಅದೇ ಎಷ್ಟು ಟೈಮ್? 5 ಟೈಮ್ಸ್. ಅದು ಬಿಟ್ಟರೆ ಬೇರೆ ಯಾವುದೇ ಐಗನ್ ವ್ಯಾಲ್ಯೂ ಇಲ್ಲ. ಸೊ ಹಾಗಾಗಿ ಇಲ್ಲಿ 2 1 ಇದೆ, ಇದು ಕೂಡ ಕ್ಯಾನ್ಸಲ್. ಇಲ್ಲಿ 1 2 ಅಂತಿದೆ, ಇದು ಕೂಡ ಆಪ್ಷನ್. ಇಲ್ಲಿ 3 ಇದೆ, 3 ಅನ್ನೋದು ಇಲ್ಲಿ ನಮ್ಮದು ಐಗನ್ ವ್ಯಾಲ್ಯೂ ಲಿಸ್ಟಲ್ಲಿ ಇಲ್ಲನೇ ಇಲ್ಲ. ಸೊ ಇದು ಕೂಡ ಕ್ಯಾನ್ಸಲ್. ಸೊ ಎಲ್ಲ ಕ್ಯಾನ್ಸಲ್ ಉಳಿಯೋದೇನಿಲ್ಲಿ ಇದೆ. ಸೊ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಫಸ್ಟ್ ನಾವು ಬರೆದ್ರೆ ಏನಾಗುತ್ತೆ? ಜಾರ್ಡನ್ ಕ್ಯಾನನಿಕಲ್ ಫಾರ್ಮ್ ಹೆಂಗೆ ಬರೆಯೋದು? ಸೊ ಇದೇ ಏನಾಗುತ್ತೆ ಅಂತೇಳಿ. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಇಲ್ಲಿ T minus 2 whole to the power 5 and minimal polynomial ಇಲ್ಲಿ T minus 2 whole square. ಸೊ ನಾನು JC ಫಾರ್ಮ್ ಬರೀಬೇಕು. ಸೊ ಫಸ್ಟ್ ರೂಲ್ ಏನಂದರೆ ಇಲ್ಲಿ 5x5 ಮ್ಯಾಟ್ರಿಕ್ಸ್ ಇರುತ್ತೆ, ಎಲ್ಲ ಪ್ರಿನ್ಸಿಪಲ್ ಡಯಾಗ್ನಲ್ ಐಗನ್ ವ್ಯಾಲ್ಯೂಸ್ ಇರುತ್ತೆ. ಸೆಕೆಂಡ್, ಮಿನಿಮಲ್ ಪಾಲಿನಾಮಿಯಲ್ ಪವರ್ ಏನಿರುತ್ತೋ ಈ ಒಂದು ಜಾರ್ಡನ್ ಕ್ಯಾನನಿಕಲ್ ಫಾರ್ಮಲ್ಲಿ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ನ ಆರ್ಡ್ರು ಆ ಮಿನಿಮಲ್ ಪಾಲಿನಾಮಿಯಲ್ ಆರ್ಡ್ರಿಗಿಂತ ಜಾಸ್ತಿ ಇರಬಾರ್ದು. ಅಂದರೆ ಹೈಯೆಸ್ಟ್ ಮ್ಯಾಟ್ರಿಕ್ಸ್ನ ಆರ್ಡ್ರ್ ಏನಿರಬೇಕು? 2ನೇ ಇರಬೇಕು. 2x3 ಮ್ಯಾಟ್ರಿಕ್ಸ್ ಆರ್ಡ್ರ್ ಹೈಯೆಸ್ಟ್, ಅದಕ್ಕಿಂತ ಜಾಸ್ತಿ ಇದೆ ಯಾವುದರಲ್ಲೂ ಕೂಡ ಇಲ್ಲ. ಅಕಸ್ಮಾತ್ ಒಂದು ಸರಿ ಕೊಡ್ತಾರೆ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅದು ಸಡನ್ ಅಲ್ಲೇ ಕ್ಯಾನ್ಸಲ್ ಆಗುತ್ತೆ ಆಪ್ಷನ್. ಸೊ ಹೈಯೆಸ್ಟ್ 2x2 ಆರ್ಡರ್ ಇರ್ತಕ್ಕಂಥ ಮ್ಯಾಟ್ರಿಕ್ಸೇ ಇರಬೇಕು, ಯಾಕಂದರೆ ಮಿನಿಮಲ್ ಪಾಲಿನಾಮಿಯಲ್ ಪವರ್ ಏನಾಗಿದೆ? 2 ಆಗಿದೆ. ಸೊ ಅದು ರೂಲ್. ಸೊ ನಾವು ಏನಂತ ಬರಿಬೋದು? ಫಸ್ಟ್ ಹೈಯೆಸ್ಟ್ 2x2 ಇರಬೇಕು, ಕಂಪಲ್ಸರಿ ಫಿಕ್ಸ್ ಒಂದು ಇರಲೇಬೇಕು. ಅಂದರೆ ಮಿನಿಮಮ್ ಒಂದು 2x2 ಆರ್ಡರ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್ ಇರಲೇಬೇಕು. ಸೊ ಅಂದರೆ ಏನಂತ ಬರೀತೀನಿ ಇಲ್ಲಿ? ಐಗನ್ ವ್ಯಾಲ್ಯೂ 2 ಇರೋದ್ರಿಂದ 2 1 0 2. ಇನ್ನೊಂದೇನು ಬರೀಬೋದು? 2 1 0 2, ಕೊನೆಗೆ 2. ಇದು ಕೂಡ ಒಂದು JC ಫಾರ್ಮ್. ಇನ್ನೊಂದೇನಂತ ಬರೀಬೋದು? 5x5 ಒಂದು ಫಿಕ್ಸ್ 2x2 ಮ್ಯಾಟ್ರಿಕ್ಸ್ ಇರಲೇಬೇಕು, ಮತ್ತು ಅದೇ ಹೈಯೆಸ್ಟ್ ಅಂದ್ರೆ 3x3 ಆರ್ಡರ್ ಎಲ್ಲ ಬರಲ್ಲ, ಯಾಕೆ ಮಿನಿಮಮ್ ಪಾಲಿನಾಮಿಯಲ್ ಪವರ್ 2 ಆಗಿರೋದ್ರಿಂದ ಹೈಯೆಸ್ಟ್ 2x2 ಮ್ಯಾಟ್ರಿಕ್ಸೇ ಬರುತ್ತೆ. ಸೊ ಮಿನಿಮಮ್ ಒಂದಂತೂ ಇರಲೇಬೇಕು. ಸೊ ಒಂದು ಬರೆದೆ, ಇನ್ನು ಉಳಿದೇನು ಬರಿಬೋದು? 2x2 ಮಾತ್ರ ಬರೆದ್ರೆ ಸೇಮ್ ಇದೇ ಆಗುತ್ತೆ. ಇನ್ನೊಂದೇನಂತ ಬರೀಬೋದು? 2 2. ಸೊ ಇದು ಕೂಡ ಒಂದು JC ಫಾರ್ಮ್. ಸೊ ಇದು ಕೂಡ ಒಂದು JC ಫಾರ್ಮ್, ಇದು ಕೂಡ ಒಂದು JC ಫಾರ್ಮ್. ಬಟ್ ನಮ್ಮ ಆಪ್ಷನಲ್ಲಿ ಇರೋದು ಇದು ನೋಡಿ 2 1 0 2 2 1 0 2 2 2 1 0 2 2 1 0 2 2. ಸೊ ಆಪ್ಷನ್ ಎ ಇದೆ. ಸೊ ಇದು ಕೂಡ ಕೊಟ್ಟಿದ್ರೆ ಇದು ಕೂಡ ಕರೆಕ್ಟ್ ಆಗ್ತದೆ, ಇದು ಆಪ್ಷನಲ್ಲಿ ಕೊಟ್ಟಿಲ್ಲ. ಒಂದು ವೇಳೆ ಇದನ್ನೇ ನೆಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಇದು ಕೂಡ ಒಂದು ಆಪ್ಷನಲ್ಲಿ ಇಟ್ಟರೆ ಏನಾಗುತ್ತೆ? ಪಾರ್ಟ್ ಸಿ ಅಲ್ಲಿ ಕೂಡ ಇದು ಒಂದು ಆಪ್ಷನ್ ಕೂಡ ಇಡಬಹುದು. ಸೊ ಇಲ್ಲಿ ಕ್ಲಿಯರ್ಲಿ ಆಪ್ಷನ್ ಈಸ್
ರೈಟ್ ಆನ್ಸರ್. ಸೊ ಫಸ್ಟ್ ಆಪ್ಷನ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಈ ತರ ನಾವು ಕೊಟ್ಟಿರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಪಾಲಿನೋಮಿಯಲ್ ಮಿನಿಮಮ್ ಪಾಲಿನೋಮಿಯಲ್ ಯೂಸ್ ಮಾಡಿಕೊಂಡು ಒಂದು JC ಫಾರ್ಮ್ ನ ಬರಿಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ದಿ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ W equal to Aij where Ai is equal to 0, I is even of all 10 crust and real matrix. ಸೊ ಅವ್ರು ಕೊಟ್ಟಿರೋದೇನಿಲ್ಲ W equal to Aij, Ij equal to 0, I is even. ಅಂದರೆ I even ಆದಾಗ ಏನಾಗುತ್ತದೆ ಇಲ್ಲಿ Ij ವ್ಯಾಲ್ಯೂ 0 ಆಗ್ತದೆ. ಸೊ ಅಂದರೆ ನಾನು ಸಪೋಸ್ ಈಗ 4x4 ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಇದು 10x10 4x4 ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಹೆಂಗಿರುತ್ತೆ ಮ್ಯಾಟ್ರಿಕ್ಸ್ ಇಲ್ಲಿ A11 A12 A13 A14 A21 A22 A23 A24 A31 A32 A33 A34 A41 A42 A43 A44. ಇಲ್ಲಿ ಐ ಎಲ್ಲೆಲ್ಲಿ ಇವನ್ ಇದೆ, ಐ ಪ್ಲೇಸ್ ಅಲ್ಲಿ ಇಲ್ಲಿ I1 ಆಗಿದೆ, ಇಲ್ಲಿ 2 ಇದೆ. ಸೊ ಈ ಒಂದು ರೋನಲ್ಲಿ I1 ಆಗಿದೆ, ಈ ಒಂದು ರೋನ I1 ಅಂದರೆ ಎಂಟೈರ್ ರೋ 0 ಆಗುತ್ತೆ ಅಂತ. ಸೊ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅವಾಗ ಇಲ್ಲಿ I11 I12 I13 I14 0 0 0 0 I31 I32 I33 I34 0 0 0 0. ಸೊ ಇವಾಗ ಇದರದ್ದು ಡೈಮೆನ್ಷನ್ ಏನಾಗುತ್ತೆ, ನಾನ್ ಜೀರೋ ವ್ಯಾಲ್ಯೂಸ್ ಎಷ್ಟಿದೆ, ಜೀರೋ ವ್ಯಾಲ್ಯೂ ನೋಡಿ 1 2 3 4 4 5 6 7 8. ಸೊ ಟೋಟಲ್ ಎಷ್ಟು 8. ಸೊ ಅಂದರೆ 4x4 ಅಂದರೆ ಟೋಟಲ್ ಆರ್ಡರ್ ಎಷ್ಟು 16. ಟೋಟಲ್ ಆರ್ಡರ್ 16/2 ಮಾಡಿದ್ರೆ 8 ಬರ್ತಿದೆ. ಸೊ ಅಂದರೆ ಆ ಟೋಟಲ್ ಮ್ಯಾಟ್ರಿಕ್ಸ್ನ ಆರ್ಡ್ರಲ್ಲಿ ಹಾಫ್ ಆಫ್ ದ ವ್ಯಾಲ್ಯೂ. ಸೊ ನಾನು ಕೊಟ್ಟರೆ 10x10 ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಲ್ಲಿ 10x10 10x10 ಏನಾಗುತ್ತೆ 100. ಸೊ 100 ಡಿವೈಡ್ ಬೈ 2 ಎಷ್ಟು 50. ಸೊ ನಾನು ಆನ್ಸರ್ ಏನಾಗಬೇಕು ಇಲ್ಲಿ 50 ಆಗಬೇಕು. ಅದರಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈಗ ಇನ್ನೊಂದು ಥರ ನೀವು ಯಾವ ಥರ ನೋಡೋದ್ರೆ ಇದು ಬೇಕಾಗಿದೆ. ಈಗ ರಿಸ್ಟ್ರಿಕ್ಷನ್ಸ್ ಒಂದು ಬರುತ್ತೆ, ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ವೆಕ್ಟರ್ ಸ್ಪೇಸ್ ಅಥವಾ ಸಬ್ ಸ್ಪೇಸ್ನಲ್ಲಿ ಡೈಮೆನ್ಷನ್ ಕಂಡುಹಿಡಿಬೇಕಂದ್ರೆ ಟೋಟಲ್ ಆ ಒಂದು ಸಬ್ ಸ್ಪೇಸ್ನ ಡೈಮೆನ್ಷನ್ ಮೈನಸ್ ಇಲ್ಲಿ ರಿಸ್ಟ್ರಿಕ್ಷನ್ಸ್. ಟೋಟಲ್ ಡೈಮೆನ್ಷನ್ ಎಷ್ಟು 10x10 ಮೈನಸ್ ನಂಬರ್ ಆಫ್ ರಿಸ್ಟ್ರಿಕ್ಷನ್ಸ್. ಎಷ್ಟಿದೆ ನಂಬರ್ ಆಫ್ ರಿಸ್ಟ್ರಿಕ್ಷನ್ಸ್, I is even. I ಎಲ್ಲೆಲ್ಲಿ ಈವನ್ ಆದಾಗೆಲ್ಲ 0 ಆಗ್ತದೆ. ಅಂದರೆ I ಅನ್ನೋದೊಂದು ಈವನ್ ಆದಾಗೆಲ್ಲ ಅದೊಂದು ರಿಸ್ಟ್ರಿಕ್ಷನ್. ಈಗ 10x10 ಅಂದರೆ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ ಇಲ್ಲಿ, ಸೊ ಇಲ್ಲೆಲ್ಲ ಫಸ್ಟ್ ರೋ I ಅನ್ನೋದು ಈವನ್ ಇರಲ್ಲ, ಆರ್ಡ್ ಆಗಿರುತ್ತೆ. ಸೊ ಸೆಕೆಂಡ್ ರೋ ಈವನ್, ಅದೇ ಥರ ಫೋರ್ತ್ ರೋ ಈವನ್. ಸೊ ಟೋಟಲ್ 10x10 ಎಷ್ಟು ರೋ ಬರುತ್ತೆ, ಈವನ್ ಇರೋದು 5 ರೋ, I ಈವನ್ ಆಗಿರೋದು 5 ರೋ ಬರುತ್ತೆ. I ಈವನ್ ಆಗಿರತಕ್ಕಂಥ ವ್ಯಾಲ್ಯೂ ಎಷ್ಟು 5 ರೋಸ್. ಸೊ ಪ್ರತಿಯೊಂದು ರೋನಲ್ಲಿ 10 ಎಲಿಮೆಂಟ್ಸ್, 5 × 10 50 ಎಲಿಮೆಂಟ್ಸ್. ಸೊ 100 ಮೈನಸ್ 50 ಈಕ್ವಲ್ ಟು 50. ಸೊ ನೀವು ಹಿಂಗೆ ಕೂಡ ಮಾಡ್ಬೋದು, ಟೋಟಲ್ ನಂಬರ್ ಆಫ್ ಡೈಮೆನ್ಷನ್ ಕೊಟ್ಟಿರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಡೈಮೆನ್ಷನ್ ಮೈನಸ್ ನಂಬರ್ ಆಫ್ ರಿಸ್ಟ್ರಿಕ್ಷನ್ಸ್. ಇವೆಲ್ಲ ರಿಸ್ಟ್ರಿಕ್ಷನ್ಸ್ ಸಾರಿ 50 × 10 ಅಲ್ಲ 5 × 10 ಅಂದರೆ 5 ರೋಸ್, ಪ್ರತಿಯೊಂದು ರೋಸಲ್ಲಿ 10 ಎಲಿಮೆಂಟ್ಸ್ ಇದೆ. ಸೊ ಇದು ಟೋಟಲ್ ನಂಬರ್ ಆಫ್ ಡೈಮೆನ್ಷನ್. ಸೊ ಮೈನಸ್ ಇಲ್ಲಿ ರಿಸ್ಟ್ರಿಕ್ಷನ್, ಎಷ್ಟು ರಿಸ್ಟ್ರಿಕ್ಷನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ಗೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಇದೆ 5 × 10 ಸೊ 50. ಸೊ 100 ಮೈನಸ್ 50 50. ಸೊ ಫೈನಲಿ ನಮ್ದು ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ಕ್ಲಿಯರ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 2. ನೆಕ್ಸ್ಟ್ ಇನ್ನೂ ಒಂದು 5 ಕ್ವಶನ್ ಇದಾವೆ, ಅದನ್ನ ಲೀನಿಯರ್ ಆಲ್ಜಿಬ್ರಾ ಪಾರ್ಟ್ 3 ಅಂತೇಳಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ನಮ್ಮ ಒಂದು ಯೂಟ್ಯೂಬಲ್ಲಿ ಇರ್ತಕ್ಕಂಥ ನೆಟ್ ಕೆಸೆಟ್ KT ಸಂಬಂಧಿಸಿದಂಥ ಕೆಲವೊಂದು ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.